ಹಾಯ್ ಸ್ನೇಹಿತರೆ, ಕನ್ನಡ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಏನಪ್ಪ ತಿಳಿಸ್ಕೊಡೋಕ್ಕೆ ಬಂದಿನಪ್ಪ ಅಂದರೆ PCPSI ಮತ್ತು KA ಮತ್ತು ವಿಲೇಜ್ ಅಕೌಂಟ್ ಕೇಳುವಂಥ ಪ್ರಮುಖ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಒಂದೊಂದಾಗಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಶಾತವಾಹನರ 17ನೇ ದೊರೆ ಯಾರು? ಆಪ್ಷನ್ ಎ ಶಿಮುಖ, ಬಿ ಆಲ, ಮತ್ತು ಗೌತಮ ಬುದ್ಧ ಶಾತಕರ್ಣಿ, ಯಜ್ಞಶ್ರೀ ಶಾತಕರ್ಣಿ. ಸರಿಯಾದ ಉತ್ತರ ಆಲ ನೋಡಿ. 17ನೇ ದೊರೆ ಆಲ ಮತ್ತು 23ನೇ ದೊರೆ ಗೌತಮ ಬುದ್ಧ ಶಾತಕರ್ಣಿ. ಆಪ್ಷನ್ ಸಿ ಎಲ್ಲಿದಲ್ಲ, ಗೌತಮ ಬುದ್ಧ ಶಾತಕರ್ಣಿ ಶಾತವಾಹನರ 23ನೇ ದೊರೆ. ನೆಕ್ಸ್ಟ್ ಕ್ವೆಶ್ಚನ್. ಶಿಮುಖನ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಶ್ರೀಕಾಕುಳಂ, ಪ್ರತಿಷ್ಠಾನ, ತಾನೇಶ್ವರ ಮತ್ತು ಪಾಟಲಿಪುತ್ರ. ಸರಿಯಾದ ಉತ್ತರ ಶ್ರೀಕಾಕುಳಂ ನೋಡಿ. ಆಪ್ಷನ್ ಎ ಶ್ರೀಕಾಕುಳಂ. ಶಾತವಾಹನರ ರಾಜಧಾನಿಗಳು ಯಾವ್ಯಾವ ಅಂದರೆ ಶ್ರೀಕಾಕುಳಂ ಮತ್ತು ಪ್ರತಿಷ್ಠಾನ ಅಥವಾ ಪೈಠಾನ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಶಾತವಾಹನರ ಲಾಂಛನ ಯಾವುದಾಗಿತ್ತು? ವರುಣ ಮತ್ತು ಗಂಡು ಬೇರುಂಡ ಮತ್ತು ನಂದಿ ಮತ್ತು ಧರ್ಮಚಕ್ರ. ಸರಿಯಾದ ಉತ್ತರ ವರುಣ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಶಾತವಾಹನರನ್ನು ಆಂಧ್ರದ ಬೃಹತ್ತರು ಎಂದು ಯಾರು ಕರೆದರೆಂದರೆ ಅಶೋಕ, ಕನಿಷ್ಕ, ಸುಲೇಮಾನ್ ಮತ್ತು ಕೌಟಿಲ್ಯ. ಸರಿಯಾದ ಉತ್ತರ ಅಶೋಕ ನೋಡಿ. ತ್ರಯ ಸಮುದ್ರ ತ್ವಯಪಿತ ವಾಹನ ಬಿರುದನ್ನು ಹೊಂದಿದ ಶಾತವಾಹನರ ದೊರೆ ಯಾರಂದರೆ ಆಪ್ಷನ್ ಎ ಶಿಮುಖ, ಆಲ, ಯಜ್ಞಶ್ರೀ ಶಾತಕರ್ಣಿ. ಯಾರು ಅಲ್ಲ. ಈ ಆಪ್ಷನ್ಗಳು ತಪ್ಪಾಗಿವೆ. ಸರಿಯಾದ ಉತ್ತರ ಗೌತಮ ಬುದ್ಧ ಶಾತಕರ್ಣಿ ನೋಡಿ. ಗೌತಮ ಬುದ್ಧ ಶಾತಕರ್ಣಿ. ನೆಕ್ಸ್ಟ್ ಕ್ವೆಶ್ಚನ್. ಶಾತವಾಹನರ ಕಾಲದ ನಗರಾಡಳಿತ ಯಾರ ಕೈಯಲ್ಲಿತ್ತಂದರೆ ನಿಗಮ ಸಭಾ ಎಂಬವರ ಕೈಯಲ್ಲಿತ್ತು. ದಕ್ಷಿಣ ಭಾರತದ ಮೊದಲ ಮನೆತನ ಯಾವುದಂದರೆ ಶಾತವಾಹನರು. ಮತ್ತು ಶಾತವಾಹನರ ಕಾಲದ ವಾಸ್ತುಶಿಲ್ಪ ಮತ್ತು ಅಶೋಕನ ಶಿಲಾಶಾಸನಗಳು ಎಲ್ಲಿವೆ ಅಂದರೆ ಸನ್ನತಿಯಲ್ಲಿವೆ. ಸನ್ನತಿ ಭೀಮಾ ನದಿಯ ದಂಡೆ ಮೇಲಿದೆ. ಅಂದರೆ ಕೃಷ್ಣ ನದಿಯ ಉಪನದಿಯಾದ ಭೀಮಾ ನದಿಯ ದಂಡೆ ಮೇಲೆ ಸನ್ನತಿ ಎಂಬ ಊರಿದೆ. ಇಷ್ಟು ಶಾತವಾಹನರ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.